ಮೇನ್ ಇನ್ನೊಂದು ಈಕ್ವೇಶನ್ಸ್ ಆಫ್ ಮೋಷನ್ಸ್, ಚಲನೆಯ ಸಮೀಕರಣ ಅಂತ ಹೇಳ್ಬಿಟ್ಟು ಏನಾಗ್ತವೆ ಇಲ್ಲಿ 3 ಬರ್ತವೆ. ಸರಿನಾ? ಈಕ್ವೇಶನ್ಸ್ ಆಫ್ ಮೋಷನ್ಸ್ ಎಷ್ಟು ಬರ್ತಾವಪ್ಪ ಅಂತ ಕೇಳಿದ್ರೆ 3 ಬರ್ತವೆ. ನಿಮ್ಗೆ ಇದರಲ್ಲಿ 6 ಕ್ವಶನ್ಸ್ ಕೇಳಬಹುದು. ಎಷ್ಟು? 6 ಕ್ವಶನ್ಸ್ ಕೇಳಬಹುದು. 3 ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಚಲನೆಯ ಮೊದಲ ಸಮೀಕರಣ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು. ಮೊದಲನೇ ಈಕ್ವೇಶನ್ ಏನ್ ತಿಳಿಸ್ಕೊಡುತ್ತೆ, ಎರಡನೇದು ಏನ್ ತಿಳಿಸ್ಕೊಡುತ್ತೆ, ಮೂರನೇದು ಏನ್ ತಿಳಿಸ್ಕೊಡುತ್ತೆ. ರಿಲೇಷನ್ ಏನು ಅಂತ ಹೇಳ್ಬಿಟ್ಟು 3 ಕ್ವಶನ್ಸ್, ಈಕ್ವೇಶನ್ ಯಾವ್ದು ಏನೇನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು 3 ಕ್ವಶನ್ಸ್. ಒಟ್ಟು ನಿಮ್ಗೆ 6 ಕ್ವಶನ್ಸ್ ಕೇಳ್ತಾನೆ. ಸೊ ಫಸ್ಟ್ ನಿಮ್ಗೆ ಫಸ್ಟ್ ಈಕ್ವೇಶನ್ ಯಾವುದು, ಸೆಕೆಂಡ್ ಈಕ್ವೇಶನ್ ಯಾವುದು, ಥರ್ಡ್ ಈಕ್ವೇಶನ್ ಯಾವುದು ಅಂತ ನಾನ್ ನಿಮ್ಗೆ ಕೇಳ್ತೀನಿ. ಒಂದ್ಸತಿ ನೋಡ್ಕೊಳ್ಳಿ, ಸುಮ್ನೆ ಒಂದ್ಸಲಿ ಕ್ವಶನ್ ಕೇಳ್ತೀನಿ ನೋಡೋಣ. ನೋಡ್ಕೊಂಡ್ರ? ಸರಿನಾ? ಹೇಳಿ ಸರ್, ಸೆಕೆಂಡ್ ಈಕ್ವೇಶನ್ ಯಾವುದು ಸರ್? ಸುಮ್ ಟ್ರೈ ಮಾಡಿ ನೋಡೋಣ, ಬಂದ್ರು ಬರ್ಬೋದು. ಓಕೆ ಸರ್, ಹೇಳಿ ಸರ್, ಟ್ರೈ ಮಾಡಿ ಸರ್. ಸುಮ್ನೆ ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಜಸ್ಟ್ ಟ್ರೈ ಮಾಡಿ. ನೀವು ಅಕ್ಯುರೇಸಿಯಾಗಿ ಹೇಳಿ ಅಂತ ನಾನು ನಿಜ ಹೇಳ್ತಾ ಇಲ್ಲ. ನೀವು ಬಂದಿರೋದೇ ಕೋಚಿಂಗಿಗೆ. ನಿಮ್ಗೆಲ್ಲ ಗೊತ್ತಿರೋ, ನೀವ್ಯಾಕೆ ಕೋಚಿಂಗ್ ಬರ್ತಿದ್ರಿ ಅಲ್ವಾ? ಏನೋ ಗೊತ್ತಿಲ್ಲ, ಏನೋ ಹೊಸ್ದಾಗಿ ಕಲಿಬಹುದು ಅಂತ ಬಂದಿರ್ತೀರ, ಹೌದಾ? ಜಸ್ಟ್ ಟ್ರೈ ಮಾಡಿ. ಮೇಡಮ್ ಹೇಳಿ ಮೇಡಮ್, ಫಸ್ಟ್ನೇ ಈಕ್ವೇಶನ್ ಹೇಳಿ ಮೇಡಮ್. ಓಕೆ, ಅದು ಎಸ್ ಇಸ್ ಈಕ್ವಲ್ ಟು ಅಲ್ಲ, ವಿ ಇಸ್ ಈಕ್ವಲ್ ಟು ನೇ. ಎಸ್ ಇಸ್ ಈಕ್ವಲ್ ಟು ಅಲ್ಲ, ಎಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಒನ್. ಆಯ್ತಾ? ನೀವು ರಾಂಗ್ ಹೇಳಿದ್ರಿ. ಯು ಇಸ್ ಈಕ್ವಲ್ ಟು ಅಂತಂದ್ರಿ. ನೀವು ಇಲ್ಲಿ ರಿಟರ್ನ್ ಬರೀತಾ ಇಲ್ಲ, ಹೌದಾ? ನೀವು ಟಿಕ್ ಆಗ್ತಾ ಇದೀರಿ. ನೀವು ಪೂರ್ತಿ ಓದ್ಕೋಬೇಕು ಅಂತಿಲ್ಲ. ನೀವು ಜಸ್ಟ್ ನಿಮ್ಗೆ ಇವಾಗ ಯಾವ ಈಕ್ವೇಶನ್ ಏನು ಅಂತ ಗೊತ್ತಿರೋ ಸಾಕು. ಈಗ ನೋಡಿ, ಯಾವ ಈಕ್ವೇಶನ್ ಅಲ್ಲಿ ಒಂದು ಟಿ ಬರುತ್ತೋ ಅದು ಫಸ್ಟ್ ಈಕ್ವೇಶನ್ ಆಫ್ ಮೋಷನ್. ಸರಿನಾ? ಮಿಕ್ಕಿದ್ 3 ನೋಡಿ. ಯಾವ ಈಕ್ವೇಶನ್ ಅಲ್ಲಿ 2 ಟಿ ಬರುತ್ತೋ ಅದು ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್. ಯಾವ ಈಕ್ವೇಶನ್ ಅಲ್ಲಿ 1 ಟಿ ಬರಲ್ವೋ ಅದು ಥರ್ಡ್ ಈಕ್ವೇಶನ್ ಆಫ್ ಮೋಷನ್. ಸಾಕಾ? ನೀವು ಓದ್ಕೊಳ್ಳೇಬೇಡಿ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಡಿ ಸ್ಕ್ವೇರ್ ನೀವು ನೆನ್ಪಿಡ್ಕೊಳ್ಳೇಬೇಡಿ ನೀವು. ಸರಿನಾ? ಜಸ್ಟ್ ಏನೋ ಪ್ರಾಬ್ಲಮ್ಸ್ ಕೇಳಿದ್ರೆ ನೆನ್ಪಿಡ್ಕೋಬೇಕು. ಈಗ ಏನಾದ್ರು ನಿಮ್ಗೆ ಥರ್ಡ್ ಈಕ್ವೇಶನ್ ಆಫ್ ಮೋಷನ್ ಯಾವ್ದು ಅಂತ ಕೇಳ್ದ ಅಂತ ತಿಳ್ಕೊಳ್ಳಿ. ಅವಾಗ ಎಸ್ 1 ಟಿ ಬಂದ್ರೆ ಈ 3 ಕೊಟ್ಟಿರ್ತಾನೆ ಆಪ್ಷನ್ಸ್ ಅಲ್ಲಿ. 4ನೇ ನನ್ ಅಂತ ಕೊಟ್ಟಿದ್ರೆ 1 ಟಿ ಇದ್ರೆ ಫಸ್ಟ್ ಈಕ್ವೇಶನ್, 2 ಟಿ ಬಂದ್ರೆ ಸೆಕೆಂಡ್, 1 ಇಲ್ಲ ಅಂದ್ರೆ ಮೂರನೇದು. ಇಲ್ಲಿ ವಿ ಅಂತ ಕೇಳಿದ್ರೆ ಫೈನಲ್ ವೆಲಾಸಿಟಿ ಆಲ್ರೆಡಿ ಹೇಳ್ದೆ, ಅದೇ ಹೆಣ್ಣು ನೋಡಕ್ ಹೋಗಿದ್ರಲ್ಲ. ಸರಿನಾ? ಯು ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಟಿ ಅಂದ್ರೆ ಟೈಮ್ ಟೇಕನ್. ಡಿಸ್ಪ್ಲೇಸ್ಮೆಂಟ್ ನಾವು ಎಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಸ್ಥಾನ ಪಲ್ಲಟ, ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತುವಿನ ಚಲನೆ ಅಂತ ಅಂದೆ, ಹೌದಾ? ಸೊ ಎಸ್ ಇಸ್ ಈಕ್ವಲ್ ಟು ಡಿ ಎಸ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಏನ್ ಮಾಡ್ತೀವಿ ನಾವು ಕರ್ಕೋತೀವಿ. ಸರಿನಾ? ಸೊ ಫಸ್ಟ್ ಈಕ್ವೇಶನ್ ಏನ್ರ ನಡುವೆ ನಮ್ಗೆ ರಿಲೇಷನ್ ತಿಳಿಸ್ಕೊಡತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಈಕ್ವೇಶನ್ ಏನ್ರ ನಡುವೆ ಹೇಳ್ತಾ ಇದೆ ನೋಡಿ. ಒಂದು ವಿ ಬಂದಿದೆ, ಯು ಬಂದಿದೆ ಅಂದ್ರೆ ಏನಂತ ಅರ್ಥ? ಫೈನಲ್ ವೆಲಾಸಿಟಿ ಮತ್ತೆ ಇನಿಷಿಯಲ್ ವೆಲಾಸಿಟಿ, ಅಂತಿಮ ವೇಗ ಮತ್ತೆ ಆರಂಭಿಕ ವೇಗದ ಬಗ್ಗೆ ಹೇಳ್ತಾ ಇದೆ. ರೈಟಾ? ಅಂತಿಮ ವೇಗ, ಆರಂಭಿಕ ವೇಗದ ಹೇಳ್ತಾ ಇದೆ. ಸರಿನಾ? ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇಲ್ಲಿ ವೇಗ ಬಂತು. ನೆಕ್ಸ್ಟ್ ಇನ್ನೊಂದು ಯಂತ್ರ ಬಗ್ಗೆ ಹೇಳ್ತಾ ಇದೆ. ಟಿ ಅಂತ ಕೇಳಿದ್ರೆ ಏನಿದೆ? ಟೈಮು. ವೇಗ ಮತ್ತು ಸಮಯದ ನಡುವೆ ಹೇಳ್ತಾ ಇರ್ತಕ್ಕಂಥದ್ದೇ ನಮ್ಗೆ ಮೊದಲನೇ ಈಕ್ವೇಶನ್. ಓಕೆನಾ? ಎರಡನೇ ಯಂತ್ರ ಬಗ್ಗೆ ಹೇಳ್ತಾ ಇದೆ, ಹೇಳಿ ನೋಡೋಣ. ಹಾ ಸರಿನಾ? ಓಕೆ, ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ರು. ಮತ್ತೆ ಉಳಿದವರು? ಹಾ, ಸ್ಥಾನ ಮತ್ತು ಸಮಯದ ಬಗ್ಗೆ ಹೇಳ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ, ಅದು ಎಸ್. ಸ್ಥಾನ ಮತ್ತು ಸಮಯ ಟಿ, ಟಿ ಬಗ್ಗೆ ಹೇಳ್ತಾ ಇದೆ. ಸ್ಥಾನ ಮತ್ತೆ ಸಮಯದ ಬಗ್ಗೆ, ಪೊಸಿಷನ್ ಮತ್ತೆ ಟೈಮ್ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಈಕ್ವೇಶನ್. ಥರ್ಡ್ ಯಂತ್ರ ಬಗ್ಗೆ ಹೇಳ್ತಾ ಇದೆ. ಸ್ಥಾನ ಮತ್ತು ವೇಗದ ಬಗ್ಗೆ ಹೇಳ್ತಾ ಇದೆ. ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಸ್ಥಾನ, ವಿ ಸ್ಕ್ವೇರ್ ಇದೆ ವೇಗ, ಪೊಸಿಷನ್ ಮತ್ತೆ ವೆಲಾಸಿಟಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಥರ್ಡ್ ಈಕ್ವೇಶನ್. ಸೊ ಇದನ್ನ ಹೆಂಗ್ ನೆನ್ಪಿಡ್ಕತ್ತೀರಿ? ಈಗ ಫಸ್ಟ್ 3 ಈಕ್ವೇಶನ್ ನೆನ್ಪಿಡ್ಕೊಳ್ಳೋದು ಗೊತ್ತಾಯ್ತಾ? ಫಸ್ಟ್ನೇದು ಯಾವ್ದು, ಸೆಕೆಂಡ್, ಥರ್ಡ್ನೇದು ಟಿ 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 ಹೇಳ್ದೆ. ಇದು ನೆನ್ಪಿಡೋದು ಬಹಳ ಸುಲಭ. ಸರಿನಾ? ನೋಡ್ತಾ ಇದ್ದೀರಾ? ನೋಡಿ, ಎರಡನೇ ಸಮೀಕರಣ ಯಂತ್ರ ಬಗ್ಗೆ ಹೇಳ್ತಾ ಇದೆ ನಮ್ಗೆ. ಸೊ ಸ್ಥಾನ ಮತ್ತು ಸಮಯದ ನಡುವೆ ಹೇಳ್ತಾ ಇದೆ. ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ರಿಲೇಷನ್ ಬಿಟ್ವೀನ್ ಪೊಸಿಷನ್ ಮತ್ತೆ ಟೈಮ್. ಮೂರನೇ ಯಂತ್ರ ಬಗ್ಗೆ ಹೇಳ್ತಾ ಇದೆ. ಸೊ ನಮಗೆ ಸ್ಥಾನ ಮತ್ತು ವೇಗದ ನಡುವೆ ಹೇಳ್ತಾ ಇದೆ. ರಿಲೇಷನ್ ಬಿಟ್ವೀನ್ ಪೊಸಿಷನ್ ಅಂಡ್ ವೆಲಾಸಿಟಿ ಬಗ್ಗೆ ಹೇಳ್ತಾ ಇದೆ. ಕರೆಕ್ಟಾ? ನೋಡಿ, ಇದು ಹೆಂಗ್ ನೆನ್ಪಿಡ್ತೀರಿ? ವ್ಯಾಸರಿಗೆ ಸಾಸ್ ತಿಂದ್ಬಿಟ್ಟು ಸಾವು ಬಂತು ಅಂತ ತಿಳ್ಕೊಳ್ಳಿ. ಸಾಸ್ ತಿಂದ್ರೆ ಸತ್ತೋಯ್ತಾರೆ ಬಿಡಿ, ಹೋಗೇ ಬಿಡ್ತಾರೆ, ಹೇಳಕ್ ಬರಲ್ಲ ವ್ಯಾಸರಿಗೆ. ಸರಿನಾ? ನಾವು ಬುದ್ಧಿವಂತರನೇ,
ನಾವ್ ವ್ಯಾಸ ಅಂತ ಹೇಳಿದೀನಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಡ್ಕೋಬೇಕು? ರಾಮಾಯಣ ಬರ್ದಿ ವ್ಯಾಸ ಅಂತ ಹೇಳಿಲ್ವಲ್ಲ. ಆಮೇಲೆ ನೀನ್ ಅಂತವನು ಆಮೇಲೆ ನಾನೇನಾರ ರಾಮಾಯಣದ ವ್ಯಾಸ ಅಂತ ಏನಾರು ಬುಕ್ ಹಾಕಿ ಕೊಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ರು ಬಂದಿರೋರು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ. ಹೌದಾ? ಅದಕ್ಕೆ ನಾನು ಜಸ್ಟ್ ವ್ಯಾಸ ಅಂತ ಹಾಕಿದ್ದೀನಿ. ವ್ಯಾಸರಿಗೆ ಸಾಸ್ತಿಂದ ಸಾವು ಬಂತು. ಯಾವ ವ್ಯಾಸ? ನನ್ನ ಕಥೆಲಿರೋ ವ್ಯಾಸ ಇದು, ಬೇರೆ ವ್ಯಾಸ ಅಲ್ಲ. ಆಯ್ತಾ? ನೋಡಿ, ವ್ಯಾಸ ಅಂತ ಕೇಳಿದ್ರೆ ವೇಗ ಮತ್ತು ಸಮಯ, ವೆಲಾಸಿಟಿ ಮತ್ತೆ ಟೈಮ್. ಫಸ್ಟ್ ಇಕ್ವೇಶನ್ ಹೇಳ್ತಾ ಇರೋದು ವೆಲಾಸಿಟಿ ಮತ್ತೆ ಟೈಮ್ ಬಗ್ಗೆ. ನೆಕ್ಸ್ಟ್ ಸಾಸು ಸ್ಥಾನ ಮತ್ತು ಸಮಯ, ಪೊಸಿಷನ್ ಮತ್ತೆ ಟೈಮ್, ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್. ಸಾವು ಸ್ಥಾನ ಮತ್ತೆ ವೇಗ, ಪೊಸಿಷನ್ ಮತ್ತೆ ವೆಲಾಸಿಟಿ ಹೇಳ್ತಾ ಇರೋದು ಥರ್ಡ್ ಇಕ್ವೇಶನ್ ಆಫ್ ಮೋಷನ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್, ಸರಿನಾ, ಫಸ್ಟ್ ಇಕ್ವೇಶನ್, ಸೆಕೆಂಡ್ ಇಕ್ವೇಶನ್ ಅಂಡ್ ಥರ್ಡ್ ಇಕ್ವೇಶನ್ಸ್ ಅಂತ ಹೇಳ್ತೀವಿ. ಫಸ್ಟ್ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಇರ್ತಕ್ಕಂತ ಒಂದು ಡಿಫರೆನ್ಸ್ ಇದು. ಇವಾಗ ಕ್ಲಿಯರ್ ಆಯ್ತಾ? ಸೊ ಇದು 6 ಕ್ವಶನ್ಸ್ ಏನ್ ಮಾಡ್ತಾನೆ ನಿಮಗ್ ಕೇಳ್ತಾನೆ. ಈ ಒಂದು 6 ಕ್ವಶನ್ಸ್ ಅನ್ನ ನಿಮಗ್ ಕೇಳ್ತಾನೆ. ಸೊ ಗೊತ್ತಿರ್ಲಿ, ಸರಿನಾ. ಮತ್ತೆ ಅವಾಗ ಒಂದು ಪ್ರಾಬ್ಲಮ್ ಮಾಡ್ಸಿದ್ನಲ್ಲ, ಸರಿನಾ, ಅವಾಗ ಒಂದು ಪ್ರಾಬ್ಲಮ್ಸ್ ಮಾಡಿಸಿದೆ, ಅದ್ರ ರಿಲೇಟೆಡ್ ಇಲ್ಲೇ ಇದೆ ನೋಡಿ. ಪ್ರಾಬ್ಲಮ್ಸ್ ಮಾಡಿಸಿದೆ, ಅದು ಇಲ್ಲೇ ಇದೆ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಈಕ್ವೇಶನ್ಸ್ ಆಫ್ ಮೋಷನ್ಸ್. ಒಂದ್ಸತಿ ನೋಡ್ಕೊಳ್ಳಿ ಹೆಂಗೆ ಈಕ್ವೇಶನ್ ಆಫ್ ಮೋಷನ್ ಒಂದ್ಸಲಿ ನೋಡಿ. ಈಗ ಅದನ್ನ ನೆನಪು ಮಾಡ್ಕೊಡಿ, 3 ನೋಡ್ಕೊಳ್ಳಿ ಒಂದ್ಸಲಿ. ಸರಿನಾ? ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ. ಓಕೆನಾ? ಸರಿ, ಇದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಕೇಳ್ತಿರ್ತಾನೆ. ಸರಿನಾ? ಎಷ್ಟು ನಿಮಿಷ ಆಯ್ತು ನೋಡಿ. ಪ್ರಾಬ್ಲಮ್ಸ್ ಕೇಳ್ತಿರ್ತಾನೆ. ಆ ಪ್ರಾಬ್ಲಮ್ಸ್ ಓಕೆ, ಪ್ರಾಬ್ಲಮ್ ಸ್ವಲ್ಪ ಮಾಡಿಸ್ಬೇಕು. ಅದು ಟಿಕ್ ಹಾಕೊಂಡ್ ಬರ್ಬೇಕಾಯ್ತು, ನಮ್ ಮಾಡ್ಕೊಂಡ್ ಬರ್ಲಿಲ್ಲ. ಸರ್ ಈಕ್ವೇಶನ್ಸ್ ಅರ್ಥ ಆಯ್ತಲ್ಲ? ಇದು ಈಕ್ವೇಶನ್ಸ್ ಅಂದ್ರೆ, ಸರ್ ಈಕ್ವೇಶನ್ಸ್ ಅಂದ್ರೆ ಈ 3 ಗೊತ್ತಾಯ್ತಾ? ಈ 3 ನೋಡ್ಕೊಳ್ಳಿ. ಓಕೆ.